ನಮಸ್ಕಾರ ವೀಕ್ಷಕರೇ, ಆಪರೇಷನ್ ಸಿಂಧೂರ 2.0 ಯುದ್ಧ ಆರಂಭ ಆಗಿದೆ. ಹೌದು, ಪಾಕಿಸ್ತಾನದ ಪ್ರಮುಖ ನಗರಗಳಲ್ಲಿ ಎಲ್ಲೆಂದರಲ್ಲಿ ಭಾರತ ಗುಂಡಿನ ದಾಳಿಯನ್ನ ನಡೆಸ್ತಾ ಇದೆ, ಕ್ಷಿಪಣಿಗಳ ದಾಳಿ ನಡೆಸ್ತಾ ಇದೆ. ಪಾಕಿಸ್ತಾನದಲ್ಲಿ ಅಲ್ಲೋಲ ಕಲ್ಲೋಲದ ವಾತಾವರಣ ಇದೆ. ಸಂಸದರು ಸಂಸತ್ನಲ್ಲಿ ಗೊಳೋ ಅಂತ ಅಳ್ತಾ ಇದ್ದಾರೆ. ಅಯ್ಯೋ, ನಮ್ಮ ನೆರವಿಗೆ ಯಾರು ಇಲ್ವಾ ಅಂತ ಅಲ್ಲಿ ಗೋಳಾಡ್ತಾ ಇದ್ದಾರೆ. ನಾಗರಿಕರಂತೂ ವಿಲವಿಲ ಅಂತ ಒದ್ದಾಡ್ತಾ ಇದ್ದಾರೆ. ಸೇನೆಯ ಬೇಸ್ ಮೇಲೆ ಕೂಡ ಭಾರತದ ಸೇನೆ ಅಟ್ಯಾಕ್ ಮಾಡಿದೆ. ಈ ಮಧ್ಯೆ ವಿಮಾನ ನಿಲ್ದಾಣಗಳಲ್ಲಿ ಜನ ಪತ್ರಗುಟ್ಟು ಹೋಗ್ತಾ ಇದ್ದಾರೆ, ಪರದಾಡ್ತಾ ಇದ್ದಾರೆ. ಅಮೆರಿಕ ಫೋನ್ ಮಾಡಿ ಪಾಕಿಸ್ತಾನದ ಪ್ರವಾಸದಲ್ಲಿರುವಂತ ತಮ್ಮ ಪ್ರಜೆಗಳಿಗೆ ದಯವಿಟ್ಟು ಹೊರಟು ಬಂದ್ಬಿಡ್ರಪ್ಪ, ನಿಮ್ಮೇಲೂ ಬಾಂಬ್ ಬಿದ್ದು ನೀವೆಲ್ಲಿ ಹೋಗ್ತಿರೋ, ಬಂದ್ಬಿಡಿ ನೀವು ವಾಪಸ್ಸು, ಸಿಕ್ ವಿಮಾನಗಳನ್ನ ಹತ್ತಿ ಅಂತ. ಇಲ್ದಿದ್ರೆ ಆಗ್ಲಿಲ್ಲ ಅಂತ ಅಂದ್ರೆ ರೆಫ್ಯೂಜಿ ಕ್ಯಾಂಪ್ಗಳಲ್ಲಿ ಹೋಗಿ ಅಲ್ಲಿ ಆಶ್ರಯವನ್ನ ಪಡೀರಿ, ಆದ್ರೆ ಪಾಕಿಸ್ತಾನದಲ್ಲಿ ಮಾತ್ರ ಇರೋದಕ್ಕೆ ಹೋಗ್ಬೇಡಿ ಅಂತ ಅಮೆರಿಕ ತನ್ನ ಪ್ರಜೆಗಳಿಗೆ ಸೂಚನೆಯನ್ನ ಕೊಟ್ಟಿದೆ. ಇನ್ನು ಪಾಕಿಸ್ತಾನದಲ್ಲಿರುವಂತಹ ಪ್ರಜೆಗಳು ಸಣ್ಣ ಸೌಂಡ್ ಬಂದರೂ ಕೂಡ ಮುಗಿದೋಯ್ತು ನಮ್ಮ ಕತೆ ಅಂತ ಕೂಗಿ ಕೂಗಿ ಅಳ್ತಾ ಇದ್ದಾರೆ. ಅಂತಹ ಪರಿಸ್ಥಿತಿ ಪಾಕಿಸ್ತಾನದಲ್ಲಿ ನಿರ್ಮಾಣ ಆಗಿದೆ. ನಿನ್ನೆ ಸಿಂಧೂರ ಆಪರೇಷನ್ ಮಾಡಿದ ಮೇಲೆ ಸುಮ್ಮನೆ ಕುಳಿತುಕೊಳ್ಳದಂತ ಪಾಕಿಸ್ತಾನ ಕಿತಾಪತಿ ಕೆರೆತ ಕೆಲಸವನ್ನ ಮಾಡಿತ್ತು. ಈ ಒಂದು ಸಂದರ್ಭದಲ್ಲಿ 16 ಜನ ಭಾರತೀಯ ನಾಗರಿಕರು ಮೃತಪಟ್ಟಿದ್ದರು. ಒಬ್ಬ ಸೇನೆಯ ಯೋಧ ಮೃತಪಟ್ಟಿದ ತಕ್ಷಣ ಅಮೃತಸರ ಪಂಜಾಬಕ್ಕೆ ಕ್ಷಿಪಣಿ ದಾಳಿ ಮಾಡಿತು ಪಾಕಿಸ್ತಾನ. ನಮ್ಮ ಸುದರ್ಶನ ಚಕ್ರ ಅದನ್ನ ಹೊಡೆದುರುಳಿಸಿದೆ. ಹೀಗಾಗಿ ಸಿಟ್ಟಿಗೆದ್ದಿರುವಂತಹ ಭಾರತ ಸೇನೆ ರಾವಲ್ಪಿಂಡಿ, ಕರಾಚಿ ಸೇರಿದಂತೆ ಹಲವಾರು ಭಾಗಗಳಲ್ಲಿ ಈಗ ಕ್ಷಿಪಣಿ ದಾಳಿಯನ್ನ ನಡೆಸ್ತಾ ಇದೆ. ನಾಟ್ ಕ್ಷಿಪಣಿ ದಾಳಿ, ಡ್ರೋನ್ ಮೂಲಕ ದಾಳಿಗಳನ್ನ ನಡೆಸ್ತಾ ಇದೆ. ಈಗಾಗಲೇ ಅಲ್ಲಿ ಕ್ರಿಕೆಟ್ ಮ್ಯಾಚ್ ಇತ್ತಂತೆ, ಆ ಕ್ರಿಕೆಟ್ ಮ್ಯಾಚ್ ಅನ್ನು ಕೂಡ ಕ್ಯಾನ್ಸಲ್ ಮಾಡಿ ದಯವಿಟ್ಟು ಪ್ರಾಣ ಉಳಿಸ್ಕೊಂಡು ಓಡ್ರಪ್ಪ ನೀವು, ಕ್ರಿಕೆಟ್ ಆಮೇಲೆ ಆಡಿರಂತೆ ಅಂತ ಎಲ್ಲರನ್ನು ಓಡಿಸ್ತಾ ಇದ್ದಾರಂತೆ. ಅಂತಹ ಪರಿಸ್ಥಿತಿ ಪಾಕಿಸ್ತಾನದಲ್ಲಿ ಈಗ ನಿರ್ಮಾಣ ಆಗಿದೆ. ಸೊ ಇದೀಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಮೋಸ್ಟ್ಲಿ ಏರ್ಪೋರ್ಟ್ಗೆ ಸಂಬಂಧಪಟ್ಟಿದ್ದು ಅಂತ ಅನ್ಸುತ್ತೆ. ಕರಾಚಿ ಏರ್ಪೋರ್ಟ್ ನಲ್ಲಿ ಸಂಪೂರ್ಣ ಸ್ತಬ್ಧ ಆಗಿದೆ. ಎಸ್, ಕರಾಚಿ ಏರ್ಪೋರ್ಟ್ ಈಗ ಕಂಪ್ಲೀಟ್ ಸ್ಟಾಪ್, ಬಂದ್ ಆಗಿದೆ. ಲಾಹೋರ್ ವಿಮಾನ ನಿಲ್ದಾಣ ಕಂಪ್ಲೀಟ್ ಆಗಿ ಬಂದ್ ಆಗಿದೆ. ಸಂಜೆ 6:30ರವರೆಗೆ ಲಾಹೋರ್ ಏರ್ಪೋರ್ಟ್ ಅನ್ನ ಬಂದ್ ಮಾಡಲಾಗಿದೆ. ಭಾರತದ ದಾಳಿ ಹಿನ್ನೆಲೆಯಲ್ಲಿ ಏರ್ಪೋರ್ಟ್ ಬಂದ್ ಮಾಡಿದೆ ಪಾಕಿಸ್ತಾನ. ಅಲ್ಲ, ಟೆರರಿಸ್ಟ್ಗಳ ಮೇಲೆ ನಾವು ಅಟ್ಯಾಕ್ ಮಾಡಿದ್ರೆ ಪಾಕಿಸ್ತಾನ ನಮ್ಮನ್ನೇ ಅಟ್ಯಾಕ್ ಮಾಡಿದ್ರು ಅಂತ ರಿವರ್ಸ್ ದಾಳಿ ಮಾಡಕ್ಕೆ ಬಂದ್ರೆ ಭಾರತೀಯ ಸೇನೆ ಸುಮ್ಮನೆ ಬಿಡುತ್ತಾ? ಚುನ್ಕೆ ಮಾರುಂಗ ಅಂತ ಕರಾಚಿ, ಲಾಹೋರ್ ಸಮೀಪ, ರಾವಲ್ಪಿಂಡಿ ಎಲ್ಲ ಕಡೆ ಡ್ರೋನ್ಗಳ ಮೂಲಕ ಇಳಿಸಿದೆ ಬಾಂಬ್ಗಳನ್ನ. ಹಿಂಗಾಗಿ ಪತ್ರಗುಟ್ಟು ಹೋಗಿದೆ ಪಾಕಿಸ್ತಾನ. ಅಘೋಷಿತ ಯುದ್ಧದ ವಾತಾವರಣ ಎರಡೂ ಕಡೆ, ನಾಟ್ ಓನ್ಲಿ ಇನ್ ದ ಪಾಕಿಸ್ತಾನ್, ಈ ಕಡೆ ಭಾರತ ಕೂಡ ಎದುರಾಗಬಹುದಾದಂತಹ ದಾಳಿಗಳನ್ನ ಸಮರ್ಥವಾಗಿ ಎದುರಿಸೋದಕ್ಕೆ ಬೇಕಾದಂತಹ ಎಲ್ಲ ರೀತಿಯ ತಯಾರಿಯನ್ನ ಮಾಡಿಕೊಂಡಿದೆ. ತುರ್ತು ಸಂದರ್ಭದಲ್ಲಿ ಬೇಕಾದಂತಹ ತಯಾರಿಗಳ ಬಗ್ಗೆ ಈಗಾಗಲೇ ಸರ್ಕಾರ ತನ್ನ ಹಿರಿಯ ಸಚಿವರುಗಳೊಂದಿಗೆ ಮಾತುಕತೆಯನ್ನ ಕೂಡ ನಡೆಸ್ತಾ ಇದೆ. ಒಟ್ಟಾರೆ ಭಾರತೀಯ ಸೇನೆಯ ಶಕ್ತಿ ಪ್ರದರ್ಶನ ಆಗ್ತಾ ಇದೆ. ಉಗ್ರರ ನೆಲೆಗಳನ್ನ ಹುಡುಕಿದೆ. ಅಷ್ಟೇ ಅಲ್ಲ, ಇಲ್ಲಿಯವರೆಗೆ ಆರ್ಮಿ ಬೇಸ್ ಅನ್ನ ಟಚ್ ಮಾಡಿರಲಿಲ್ಲ, ಇವತ್ತು ಆರ್ಮಿ ಬೇಸ್ಗೂ ಕೂಡ ತನ್ನ ದಾಳಿಯನ್ನ ಮುಂದುವರಿಸಿದೆ. ಇದರಲ್ಲಿ ಎಷ್ಟು ಜನ ನಾಗರಿಕರು ಐ ಡೋಂಟ್ ನೋ, ಆದರೆ ಪಾಕಿಸ್ತಾನದ ಯಾವ ನಾಗರಿಕರಿಗೂ ತೊಂದರೆ ಆಗದ ರೀತಿಯಲ್ಲಿ ಅಂತ ಹೇಳ್ತಿದ್ದಾರೆ. ಬಟ್ ಇನ್ನಷ್ಟೇ ಹೆಚ್ಚಿನ ಮಾಹಿತಿಗಳು ಬರಬೇಕಾಗಿದೆ. ಆಪರೇಷನ್ ಸಿಂಧೂರ ಮುಂದುವರಿದ ಭಾಗ. ಇವತ್ತು ರಾತ್ರಿ ಎಲ್ಲ ಎಚ್ಚರ ಇದ್ವಿ, ರಾತ್ರಿ ಹೊತ್ತು ಏನಾದ್ರೂ ಆ ಕಡೆ ಪಾಕಿಸ್ತಾನದಿಂದ ಏನಾದ್ರೂ ದಾಳಿ ನಡೆದು ಬಿಡುತ್ತಾ, ಈ ಕಡೆಯಿಂದ ಏನಾದ್ರೂ ಮತ್ತೆ ನಮ್ಮ ಸೇನೆ ಮುಂದುವರೆದು ಒಂದು ಸ್ಟೆಪ್ ಅನ್ನ ಮುಂದೆ ಇಟ್ಟಿದೆ, ನಾಗಾಲೋಟದಲ್ಲಿ ಓಡೋಗಿ ಹೊಡಿತಾರ ಅಂತ ಕಾಯ್ತಾ ಇದ್ವಿ. ಆದ್ರೆ ಮಧ್ಯಾಹ್ನ ಕೆಣಕಿ ನಮ್ಮ ನಾಗರಿಕರನ್ನ ಮತ್ತು ನಮ್ಮ ಸೇನೆಯನ್ನ ಯಾವಾಗ ಅವರು ಟಾರ್ಗೆಟ್ ಮಾಡಿದ್ರೋ ಡೆಫಿನೆಟ್ಲಿ ಭಾರತ ಈಗ ಸುಮ್ಮನೆ ಕುಳಿತುಕೊಳ್ಳುವಂತ ಯಾವ ಸಂದರ್ಭನೂ ಇಲ್ಲ. ಯಾಕೆ ಅಂದ್ರೆ ಈಗಾಗಲೇ ಭಾರತ ಪಾಕಿಸ್ತಾನದ ಪ್ರಮುಖ ನಗರಗಳಲ್ಲಿ ಈಗ ದಾಳಿಯನ್ನ ನಡೆಸ್ತಾ ಇದೆ. ಪಾಕಿಸ್ತಾನ ಪತ್ರಗುಟ್ಟು ಹೋಗಿದೆ. ಓಕೆ, ಇನ್ನು 5:30ಕ್ಕೆ ಇವತ್ತು 5:30ಕ್ಕೆ ಜೈಶಂಕರ್ ಅವರು, ಎಕ್ಸ್ಟರ್ನಲ್ ಅಫೇರ್ ಮಿನಿಸ್ಟರ್, ವಿದೇಶಾಂಗ ವ್ಯವಹಾರಗಳ ಸಚಿವ, ಸುದ್ದಿಗೋಷ್ಠಿಯನ್ನ ನಡೆಸ್ತಾ ಇದ್ದಾರೆ. ಸಂಜೆ 5:30ಕ್ಕೆ ಆಪರೇಷನ್ ಸಿಂಧೂರ ಬಳಿಕ ಇದೇ ಮೊದಲ ಬಾರಿಗೆ ಸುದ್ದಿಗೋಷ್ಠಿ ನಡೀತಾ ಇದೆ. ನಿನ್ನೇನು ಸುದ್ದಿಗೋಷ್ಠಿಯನ್ನ ನಡೆಸಿದಂತಹ ವೀರ ವನಿತೆಯರು ನಾವು ಎಲ್ಲೆಲ್ಲ ಹಾಕಿದೀವಿ 9 ಕಡೆ ದಂಡಂ ದಶಗುಣಂ ಅಂತ ಆ ಒಂದು ಡೀಟೇಲ್ಸ್ ಅನ್ನ ನಮಗೆ ಕೊಟ್ಟರು. ಇವತ್ತು ಸಂಜೆ 5:30 ವಿದೇಶಾಂಗ ಸಚಿವಾಲಯದ ಮಹತ್ವದ ಸುದ್ದಿಗೋಷ್ಠಿ ಇದೆ. ಎಸ್ ಅಖಿಲೇಶ್, ನಿನ್ನೆ ಕೂಡ ಜೈಶಂಕರ್ ಅವರ ಒಂದು ಟ್ವೀಟ್ ಅನ್ನ ನೋಡಿದಂತ ಸಂದರ್ಭದಲ್ಲಿ ಅವರು ಕ್ಲಿಯರ್ ಕಟ್ ಆಗಿ ಹೇಳಿದ್ರು,
ಇಡೀ ಪ್ರಪಂಚ ಭಯೋತ್ಪಾದನೆಯ ವಿರುದ್ಧ ನಿಲ್ಲಬೇಕು, ಅಸಹನೆಯನ್ನ ತೋರಿಸಬೇಕು, ಭಯೋತ್ಪಾದನೆಯನ್ನ ಸಹಿಸಿಕೊಳ್ಳಬಾರದು ಅಂತ. ಯಾಕೆ ಟ್ವೀಟ್ ಮಾಡಿದ್ರು ಜೈಶಂಕರ್ ಅವರು ಅಂತ ಅಂದರೆ, ನಾವು ಫೈಟ್ ಮಾಡ್ತಾ ಇರೋದು ಭಯೋತ್ಪಾದನೆಯ ವಿರುದ್ಧ. ನಾವು ಪಾಕಿಸ್ತಾನದ ನಾಗರಿಕರನ್ನಾಗ್ಲಿ, ಪಾಕಿಸ್ತಾನದ ಸೇನೆಗಳನ್ನಾಗಲಿ, ಅಥವಾ ಪಾಕಿಸ್ತಾನದಲ್ಲಿರುವಂತಹ ಬೇರೆ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಅವುಗಳನ್ನ ಅಥವಾ ಮೇನ್ ಇಂಪಾರ್ಟೆಂಟ್ ನೆಲೆಗಳನ್ನ ನಾವು ಧ್ವಂಸಗೊಳಿಸಿಲ್ಲ ಅಥವಾ ಟಾರ್ಗೆಟ್ ಮಾಡಿಲ್ಲ. ನಾವು ಟಾರ್ಗೆಟ್ ಮಾಡಿದ್ಯಾರನ್ನ? ಟೆರರಿಸ್ಟ್ ಗಳನ್ನ. ಸೊ ಟೆರರಿಸ್ಟ್ ಗಳನ್ನ ನಾವು ಟಾರ್ಗೆಟ್ ಮಾಡಿರೋದ್ರಿಂದ ಇಡೀ ಪ್ರಪಂಚ ನಮ್ಮ ಜೊತೆಗೆ ನಿಲ್ಲಬೇಕು. ಯಾಕೆ ಅಂದ್ರೆ ಯಾವ್ದಾದ್ರೂ ಒಂದು ದೇಶ ಭಯೋತ್ಪಾದನೆಯಿಂದ ಪೀಡಿತಗೊಂಡಿರುವಂತಹ ದೇಶವೇ ಆಗಿರುತ್ತೆ ಹತ್ತರಲ್ಲಿ ಒಂದು. ಅಂತಹ ಭಯೋತ್ಪಾದಕರನ್ನ ಹುಟ್ಟಿಸಿ ಬೆಳೆಸಿ ಅವ್ರಿಗೆ ಬಿರಿಯಾನಿ ಹಾಕಿ ಅವ್ರಿಗೆ ಬೇಕಾದದನ್ನೆಲ್ಲ ಕೊಟ್ಟು ಸೇಫ್ ಆಗಿ ನೋಡ್ಕೊಳ್ತಾ ಇರುವಂತಹ ಪಾಕಿಸ್ತಾನ ಈಗ ಎಲ್ಲರ ಕೆಂಗಣ್ಣಿಗೆ ಗುರಿ ಆಗಬೇಕು. ಯಾಕೆಂದ್ರೆ ಭಯೋತ್ಪಾದನೆ ಹುಟ್ಟೋದಕ್ಕೆ ಪಾಕಿಸ್ತಾನ ಕಾರಣ, ಭಯೋತ್ಪಾದನೆ ಬೆಳೆಯೋದಕ್ಕೆ ಪಾಕಿಸ್ತಾನ ಕಾರಣ. ಭಯೋತ್ಪಾದಕರನ್ನ ಸಾಕಿ ಸಲಹುತ್ತಿರುವಂತಹ ಪಾಕಿಸ್ತಾನದ ವಿರುದ್ಧ ಒಂದಿಷ್ಟು ಸಹನೆ ತೋರಿಸಬಾರ್ದು. ಒಂದು ವೇಳೆ ನಾವು ಮಾಡಿರುವಂತಹ ದಾಳಿ ತಪ್ಪು ಅಂತ ನೀವೇನಾದ್ರೂ ಖಂಡಿಸೋದಾದ್ರೆ ಅಂತಾರಾಷ್ಟ್ರೀಯ ಸಮೂಹದಲ್ಲಿ ಯಾವುದೋ ಒಂದು ರಷ್ಯಾನೋ, ಚೀನಾನೋ, ಅಮೆರಿಕನೋ ಇಲ್ಲ 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 ನೀವು ಇಂಡಿಯಾದವರು ಮಾಡಿರೋ ತಪ್ಪು, ನೀವು ದಾಳಿ ಮಾಡಬಾರ್ದಾಗಿತ್ತು ಅಂತ ಅಂದರೆ ಅದಕ್ಕೆ ಒಂದು ಕ್ಲಿಯರ್ ಕಟ್ ಮೆಸೇಜ್ ಜೈಶಂಕರ್ ಅವರು, ನೀವು ಟೆರರಿಸಂ ಅನ್ನ ಟಾಲರೇಟ್ ಮಾಡ್ತಾ ಇದ್ದೀರಾ. ನೀವು ಟೆರರಿಸಂ ಅನ್ನ ಟಾಲರೇಟ್ ಮಾಡ್ತಾ ಇಲ್ಲ ಅಂತಂದ್ರೆ ನಾವು ಮಾಡಿರುವಂತಹ ದಾಳಿಗೆ ನೀವು ಒಪ್ಪಿಗೆಯನ್ನ ಕೊಡಬೇಕು ಅಥವಾ ನಮ್ಮ ಜೊತೆ ನಿಂತುಕೊಳ್ಳಬೇಕು ಅಂತ ಒಂದು ಅವರು ಟ್ವೀಟ್ ಮಾಡಿದ್ರು. ಸೊ ನಮ್ಮ ಒಂದು ಫೈಟ್ ಏನಿದೆ ಅದು ಭಯೋತ್ಪಾದನೆಯ ವಿರುದ್ಧ. ಇಲ್ಲ ಭಯೋತ್ಪಾದಕರೆಲ್ಲ ನಮ್ಮ ಅಪ್ಪ ಅಮ್ಮಂದ್ರು, ಭಯೋತ್ಪಾದಕರೆಲ್ಲ ನಮ್ಮ ಅಣ್ಣ ತಮ್ಮಂದ್ರು, ಭಯೋತ್ಪಾದಕರೆಲ್ಲ ನಮ್ಮ ಮಕ್ಕಳು ಅಂತಂದ್ರೆ ನೀವು ಅನುಭವಿಸಿ, ಅವ್ರ ಜೊತೆಗೆ ನೀವು ಸಾಯ್ರಿ ಅತ್ಲಾಗೆ. ಜೊತೆಲಿ ಮೇಡಮ್ ಈಗ ಈ ಎಲ್ಲ ಬೆಳವಣಿಗೆ ನೋಡ್ತಾ ಇದ್ರೆ, ನಿನ್ನೆ ಸಿಂಧೂರ ಆಪರೇಷನ್ ಆಗ್ತಿದ್ದಂತೆ ಸಂಸತ್ನಲ್ಲಿ ಗುಡುಗಿದ್ರು, ಅಲ್ಲಿನ ಪ್ರಧಾನಿ ಏನ್ ಹೇಳಿದ್ರು, ಹೊಡಿತೀವಿ ನಾವು ಅಂತ. ಬಟ್ ಇವತ್ತು ಕಣ್ಣೀರ್ ಹಾಕ್ತಿದಾರಲ್ಲ ಮೇಡಮ್. ಅಲ್ಲ ಪ್ರಧಾನಿ ಅವರೆಲ್ಲ ಅಯ್ಯೋ ಅವ ಆ ಪ್ರಧಾನಿ ಮತ್ತೆ ಆ ತಲೆ ಕೆಟ್ಟ ಆರ್ಮಿ ಚೀಫ್ ಒಬ್ನಿದ್ದಾನೆ, ಅವ್ನು ರಿಟೈರ್ಡ್ ಆಗ್ತಾ ಇದ್ದಾನೆ, ಇನ್ನೊಂದು 4-5 ತಿಂಗಳಿಗೆ ರಿಟೈರ್ಡ್ ಆಗ್ತಾನೆ. ಸೊ ಅದ್ರ ಒಳಗಡೆ ಏನಾದ್ರೂ ಮಾಡಿ ಹೋಗ್ಬೇಕು ಅಂತ ಈಗಾಗ್ಲೇ ತನ್ನ ಫ್ಯಾಮಿಲಿ ಎಲ್ಲ ಶಿಫ್ಟ್ ಮಾಡ್ಬಿಟ್ಟಿದ್ದಾನೆ ಅವನು ಲಂಡನ್ಗೆ, ಯಾರೂ ಇಲ್ಲ. ಸೊ ತಾನೀಗ ಹೋಗ್ಬೇಕು. ಹೇಗಾಗುತ್ತೆ ಅಂದ್ರೆ ಈ ಪಾಕಿಸ್ತಾನದ ಆರ್ಮಿ ಚೀಫ್ಗಳೆಲ್ಲ ಇರೋವರೆಗೂ ಪಾಕಿಸ್ತಾನವನ್ನ ಚೆನ್ನಾಗಿ ಲೂಟಿ ಹೊಡ್ಕೊಂಡ್ಬಿಡ್ತಾರೆ, ಚೆನ್ನಾಗಿ ದುಡ್ಡು ಮಾಡ್ತಾರೆ, ಸಂಪತ್ತನ್ನ ದೋಚ್ತಾರೆ, ಸಂಪತ್ತನ್ನ ಕ್ರೋಢೀಕರಣ ಮಾಡ್ಕೋತಾರೆ. ಆಮೇಲೆ ಅದನ್ನೆಲ್ಲ ತಗೊಂಡೋಗಿ ಲಂಡನ್ ನಲ್ಲಿ ಸೇಫ್ ಆಗಿ ಇಡ್ತಾರೆ. ಫಸ್ಟ್ಗೆ ಫ್ಯಾಮಿಲಿಗಳನ್ನ ಕಳಿಸ್ತಾರೆ, ಅದಾದ ಮೇಲೆ ಇಲ್ಲಿ ಏನಾದ್ರೂ ಒಂದು ವ್ಯವಹಾರ ನಡೆಸ್ಬಿಟ್ಟು ರಿಟೈರ್ಡ್ ಆಗಿ ಹೋಗಿ ಅಲ್ಲಿ ಸೆಟ್ಲ್ ಆಗ್ತಾರೆ. ಇವರೆಲ್ಲ ಏನ್ ಪಾಕಿಸ್ತಾನದಲ್ಲಿ ಇರ್ತಾರೆ ಅಂತ ಅನ್ಕೊಂಡ್ರ? ಯಾವೊಬ್ಬ ಪ್ರಧಾನಿ ಆಗಲಿ, ಯಾರೊಬ್ಬ ಆರ್ಮಿ ಚೀಫ್ ಆಗಲಿ, ಯಾರು ಪಾಕಿಸ್ತಾನದಲ್ಲಿ ನಿಲ್ಲಲ್ಲ. ಯಾಕೆ ಅಂದ್ರೆ ಇರುವವರೆಗೆ ಪಾಕಿಸ್ತಾನದಲ್ಲಿ ಭಯೋತ್ಪಾದನೆಯನ್ನ ಹುಟ್ಟಿಸಿ ಬೆಳೆಸಿ ಪೋಷಿಸಿರ್ತಾರೆ. ನಾಳೆ ಅವ್ರ ಬುಡಕ್ಕೆ ಬಾಂಬ್ ಇಟ್ಬಿಟ್ರೆ ನೆಗೆದು ಬಿದ್ದು ನೆಲ್ಲಿಕಾಯಿ ಆಗ್ಬೇಕಲ್ಲ, ಅದಕ್ಕೆ ಅವ್ರು ಏನ್ ಮಾಡ್ಬಿಡ್ತಾರೆ, ಮಾಡೋದೆಲ್ಲ ಮಾಡ್ಬಿಟ್ಟು ಲಂಡನ್ ಹೋಗಿ ಸೆಟ್ಲ್ ಆಗ್ಬಿಡ್ತಾರೆ. ಹಂಗೆ ಅವನು ಈಗ ಸೆಟ್ಲ್ ಆಗಕ್ಕೆ ರೆಡಿ ಆಗಿದ್ದಾನೆ. ಮತ್ತೆ ಈ ತರ ಕೋತಿ ಕೆಲಸ ಮಾಡೋದಕ್ಕೆ ಅವನು ಕೂಡ ಬಹಳಷ್ಟು ಪ್ಲಾನ್ ಮಾಡ್ತಿರ್ತಾನೆ. ಅದರ ಭಾಗವಾಗಿ ಅಮೃತ್ಸರದಲ್ಲಿ ಈಗ ಹೋಗಿ ಒಂದು ಕ್ಷಿಪಣಿ ಬಿಡ್ದಿದೆ, ಅದು ಜೀವಂತವಾಗಿದೆ, ಅದನ್ನ ಡಿಆಕ್ಟಿವೇಟ್ ಮಾಡೋದಕ್ಕೆ ಎಲ್ಲಾ ರೀತಿಯಾದಂತಹ ಪ್ರಯತ್ನಗಳು ನಡೀತಾ ಇದೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಬಟ್ ಆ ಕಡೆಯಿಂದ ಅವೇನ್ ಸುಮ್ನೆ ಕುತ್ಕೊಳ್ಳುವಂತ ರಾಷ್ಟ್ರ ಅಲ್ಲ. ಬಟ್ ಅವ್ರು ಎಂತವ್ರು ಅಂತಂದ್ರೆ, ನಾವು ಒಂಥರ ಯುದ್ಧ ಸೇನಾನಿಗಳು, ನಾವು ಯುದ್ಧ ಹುಟ್ಟದೇ ನಾವು ಯುದ್ಧ ಸೇನಾನಿಗಳಾಗಿ ಅನ್ನುವಂತ ಒಂದು ಅಫೀಮು ಅವ್ರಿಗೆ ತಲೆಗೆ ನೆತ್ತಿಗೆ ಹತ್ತಿರುತ್ತೆ. ನಾವಾದ್ರೂ ಒಂದ್ ಸ್ವಲ್ಪ ಶಾಂತಿ ಪ್ರಿಯರು, ತಾಳ್ಮೆಯಿಂದ ನೋಡ್ತೀವಿ. ಅವು ಹಂಗಲ್ಲ, ಅವರು ಯಾವಾಗ್ಲೂ ಯುದ್ಧಕ್ಕೆ ಸನ್ನದ್ಧವಾಗೇ ಇರ್ತಾರೆ. ಹಂಗಂತ ಅವ್ರ ಹತ್ರ ಬಲ ಇದೆಯಾ? ಬಲ ಇಲ್ಲ. ಅದಕ್ಕೆ ಅಳ್ತಾ ಇರೋದಲ್ಲಿ ಸಂಸತ್ನಲ್ಲಿ ಸಂಸದರುಗಳು, ಅಯ್ಯೋ ಅಮೇಕಾನ್ ಬಚಾಯೇಗಾ ಅಂತ. ಸೊ ಮೋದಿ ಆಯೇಗಾ ಅನ್ಬೇಕು ನಾವು. ಇಷ್ಟೆಲ್ಲ ಆಗ್ತಿದ್ರು ಕೂಡ ಅವರು ಸುಳ್ಸುದ್ದಿ ಮೇಲೆ ಕೊಡ್ತಿದಾರಲ್ಲ ಅವರು. ಏನ್ ಕತೆ ಅದ? ಹಂಗಾದ್ರೆ ನಾವು ಹೊಡೆದಿದ್ವಿ ಭಾರತನ ಅಂತ ಸುಳ್ಸುದ್ದಿ ಮೇಲೆ ಸುಳ್ಳು ಸುದ್ದಿ ಕೊಡ್ತಾ ಇದ್ದಾರೆ. ಆಮೇಲೆ ಈ ಒಂದು ಆಪರೇಷನ್ ಸಿಂಧೂರ ಏನಿದೆ ಅದು ಮುಕ್ತಾಯ ಆಗಿಲ್ಲ.